ಗೈಸ್, ಎಲ್ರೂ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಇವತ್ತು ನಾನು ಹೇಳಿದ್ದೆ ಎಲ್ರಿಗೂ Feb 1 ನನ್ನ ವಿಡಿಯೋ ರಿಲೀಸ್ ಆಗ್ತಿದೆ. ಆಲ್ಮೋಸ್ಟ್ ಇವಾಗ ಮಾರ್ನಿಂಗ್ 4 o'clock ಆಗ್ತಾಯಿದೆ. ಯಾಕೆ ನಾನು Feb 1 ವಿಡಿಯೋ ಮಾಡ್ತೀನಿ ಅಂದರೆ ಇಟ್ಸ್ ಮೈ ಬರ್ಡೇ. ಸೊ ಎಲ್ಲರೂ ದೊಡ್ಡವರು ಹೇಳ್ತಾರಲ್ಲ, ಒಳ್ಳೆ ದಿವಸ ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ನನ್ನ ಬರ್ಡೇ ದಿವಸ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಟು ಮೈ ಬರ್ಡೇ ವ್ಲಾಗ್. ಬೆಳಗಿನ ಜಾವನೆ ಮನೆ ಬಿಟ್ಟು ಹೊರಡ್ತಾ ಇದ್ವಿ, ನಾನು ನಮ್ಮ ಅಕ್ಕ ನಮ್ಮ ಅಪ್ಪ. ನೋಡಿ ಗೈಸ್, ಯಾವ ರೀತಿ ಇದೆ ರೋಡ್, ಫುಲ್ ಖಾಲಿ ಖಾಲಿ ಖಾಲಿ. ಬೆಳಗಿನ ಜಾವ ಆಚೆ ಹೋಗಿ ಟ್ರಾವೆಲ್ ಮಾಡೋದೇ ಒಂದು ಮಜಾ ಅಲ್ವಾ? ಸೊ ಹೆವಿ ಕೋಲ್ಡ್ ಗೈಸ್, ಪ್ಲೀಸ್ ಬಿ ಸೇಫ್. ಯಾಕಂದರೆ ಸೀಸನ್ ತುಂಬ. ಈಗ ಬಸ್ ಹತ್ತಿದ್ದೀವಿ, MG ರೋಡ್ಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಆಫೀಸ್ MG ರೋಡಲ್ಲಿರೋದು. ಸೊ ಅಲ್ಲಿಂದ ಹೋಗ್ತೀವಿ. ಸೊ ಆಲ್ರೆಡಿ ಹೊರಟಾಯ್ತು TT ಎತ್ಕೊಂಡು. ಇವಾಗ ನಾನು ನಮ್ಮ ಅಕ್ಕ, ನಮ್ಮ ಹರ್ಟೇ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಪಿಕ್ನಿಕ್ ಆದಮೇಲೆ ಎಲ್ಲ ಗರ್ಲ್ಸು ಚಿಟ್ ಚಾಟ್ ಮಾಡೋದು ತಾನೇ. ಇವಾಗ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದೀವಿ ಅಂತ ಎಲ್ಲರೂ ಗೆಸ್ ಮಾಡಿ ಅಲ್ಲಿ ತನಕ ಸ್ಟೇ ಟ್ಯೂನ್. ನಮ್ಮ ಅಕ್ಕಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಅಲ್ಲಿ ಸ್ಟಾಪ್ ಹೋಗ್ಬಿಟ್ಲು. ಆಮೇಲೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಕುಂದಿದ್ದು ಏನು ಹೇಳ್ತೀರಾ, ನಿಜವಾಗ್ಲೂ ಎಷ್ಟು ಮಜವಾಗಿತ್ತು ಗೊತ್ತಾ. ನಮ್ಮ ಅಕ್ಕ ಅಂತೂ ಸಖತ್ತಾಗಿ ಕುಣಿತಾಯಿತ್ತು. ನಾನು ಡ್ಯಾನ್ಸ್ ಮಾಡಿದ್ದೀನಿ, ಆ ವಿಡಿಯೋ ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಆಯಿತಾ. ಆಮೇಲೆ ನಿಜವಾಗ್ಲೂ ಇವಾಗ ಪೆಟ್ರೋಲ್ ಹಾಕ್ತಾಯಿದ್ದಾರೆ. ಪೆಟ್ರೋಲ್ ಹಾಕಾದ್ಮೇಲೆ ನಾವು ಆ ಜಾಗನ ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಸೊ ಇವಾಗ ನಾವು ಬಂದುಬಿಟ್ಟು ಟಿಫನ್ ಮಾಡೋಕ್ಕೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಟಿಫನ್ ಯಾವ್ಯಾವ ಟಿಫನ್ ಎಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬಿಡ್ದಿಯಲ್ಲಿ ಇಡ್ಲಿ ತಿನ್ಕೊಂಡ್ವಿ. ಆ್ಯಕ್ಚುಲಿ ನನಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಆ ಇಡ್ಲಿ ಸ್ವಲ್ಪ ಚೆನ್ನಾಗಿತ್ತು, ಬಿಡ್ದಿ ಸ್ಪೆಷಲ್ ಅಲ್ವಾ. ನೆಕ್ಸ್ಟ್ ಆ ಬ್ಯಾಕ್ಗ್ರೌಂಡ್ ಮತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸರಿ, ಹಿಂದೆ ನೋಡಿದ್ರೆ ಟ್ರೈನ್ ಎಲ್ಲ ಹೋಗ್ತಾಯಿತ್ತು, ಅದು ಕೂಡ ಒಂಥರ ತುಂಬ ಖುಷಿಯಾಯಿತು. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತಿದ್ದೆ. ನೆಕ್ಸ್ಟ್ TT ಎತ್ಕೊಂಡ್ವಿ, ಸ್ವಲ್ಪ ತಂಗೆ ಸಾಂಗ್ ಆಡಿ ಮಜಾ ಮಾಡಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ. ನಾನು ನಮ್ಮ ಅಕ್ಕ ಬ್ಯಾಕ್ ಟು ಟಾಕ್ಸ್ ಅನ್ನೋ ಥರ ಕುತ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗೋಣ, ಈ ಪ್ಲೇಸ್ ಹೆಂಗಿತ್ತು, ಇಡ್ಲಿ ಹೆಂಗಿತ್ತು ಅಂತ. ಅಷ್ಟೊತ್ತಿಗೆ ಅಲ್ಲಿ ಏನೋ ಡಿಸ್ಟರ್ಬೆನ್ಸ್ ಬಂತು, ಅಲ್ಲಿ ಮಾತಾಡ್ಕೊಂಡಿದ್ದು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಒಂದು ಟೆಂಪಲ್ಗೆ. ಟೆಂಪಲ್ ಸ್ಟಾರ್ಟಿಂಗಲ್ಲೇ 50 ರೂಪೀಸ್ ಪೇ ಮಾಡಿಸ್ಕೊಂಡ್ರು. ಆಮೇಲೆ ಇಲ್ಲಿ ಈ ಥರ ಫಾರೆಸ್ಟ್ ಬೇಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಹೆಂಗೆ ಮೇಯ್ನ್ ತಿರುಪತಿಗೆ ಹೋದೆ ಹೆಂಗಿರುತ್ತೋ ಅದೇ ಥರ ಈ ಮಧುರ್ಗಿರಿಯಲ್ಲಿರೋ ತಿರುಪತಿ ಥರನೇ, ಆಲ್ಮೋಸ್ಟ್ ತಿರುಮಲ ಘಾಟ್. ಈ ವ್ಯೂ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ಒಂದು ಫಿಲಮಿ ಫೀಲ್ ಕೊಡ್ತು. ಆ ರಿವರ್ ಆಗಲಿ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಸ್ವಲ್ಪ ಜನ ಜಾಸ್ತಿನೇ. ಇದು ಬೆಟ್ಟ ತುಂಬ ಮೇಲೆ ಇತ್ತು, ಬಟ್ ನೋಡಿದ ತಕ್ಷಣ ನಮ್ಮಿಬ್ಬರಿಗೂ ಅಯ್ಯಪ್ಪ ಇಷ್ಟು ದೂರ ಹೆಂಗತ್ತದು ಅಂತ ಹಂಗೆ ನಾವು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಇದು ಏನು ಅಂದರೆ ಇದು ದೃಷ್ಟಿ ತೆಗಿತಾರಂತೆ. ನಾವು ಬೇಡ ಅಂದರೂ ಕೂಡ ಎಲ್ಲರ ಹತ್ರನೂ ದುಡ್ಡಿಸ್ಕೊಳ್ಳೋಕ್ಕಾಗಿ ಇದೆಲ್ಲ ತೊಗೊಂಡ್ರೆ ದೃಷ್ಟಿ ಹೋಗುತ್ತೆ ಅಂತ 50 ರೂಪಾಯಿ ಆ ಥರ ಎಲ್ಲ ಇಸ್ಕೊತಾ ಇದ್ದಾರೆ ಎಲ್ಲರ ಹತ್ರ. ನೆಕ್ಸ್ಟು ಇದು ಮೇಲೆ ಫುಲ್ ಬೆಟ್ಟದ ಮೇಲೆ ಹತ್ಬಿಟ್ವಿ. ಬೆಟ್ಟದ ಮೇಲಿಂದ ವ್ಯೂ ಹಿಂಗಿದೆ. ನಮಗಂತೂ ಏನೋ ವೀಡಿಯೋ ತೆಗೆಯೋದು ಬಿಡಿ, ಬಟ್ ಫುಲ್ ಟಯರ್ಡ್ ಆಗಿಬಿಡ್ತು. ನೆಕ್ಸ್ಟ್ ಕೆಳಗೆ ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀನಿ. ಸೊ ನಿಜವಾಗ್ಲೂ ಅದು ವ್ಯೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕಿಂತ ಬೆಟ್ಟ ಏನು ಅಂದರೆ ಮೇಲೆ ಫುಲ್ ಹೋಗಬೇಕು, ಸ್ವಲ್ಪ ಸ್ಲಿಪ್ಪರಿ ಆಗಿದೆ ಅಲ್ಲಿ, ಸ್ವಲ್ಪ ಮಣ್ಣಿರೋದ್ರಿಂದ. ನೆಕ್ಸ್ಟ್ ಜ್ಯುವೆಲ್ರಿ ಶಾಪ್ಸಿಗೆ ಬಂದ್ವಿ, ಏನಾದರೂ ಚೆನ್ನಾಗಿದೆಯಾ ಅಂತ. ನಮ್ಮ ಅಕ್ಕ ಏನೂ ಬೇಡ ಅಂದರೆ ಸೊ ಮತ್ತು TT ಕಡೆ ಹೊರಟ್ವಿ. ಬಿಕಾಸ್ ತುಂಬ ಅಂದರೆ ತುಂಬ ಬಿಸಿಲು, ಸ್ಲಿಪ್ಪರ್ಸ್ ಕೂಡ ಹಾಕಿಲ್ಲ, ತುಂಬ ಬಿಸಿಲು. ಸೊ TT ಕಡೆ ಹೊರಟಿ ಅಲ್ಲಿ ಮೀಟ್ ಮಾಡೋಣ, ಗಗನಚುಕ್ಕಿ ಬಾರಚುಕ್ಕಿ ಮಾತಾಡ್ಕೊಂಡ್ವಿ. ನೋಡಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಹಂಗೆ TT ಹತ್ರ ಹೋಗ್ತಾ ಇದ್ವಿ. ಹಂಗೆ ಶಾಪ್ಸ್ ಎಲ್ಲ ಕಾಣಿಸ್ತು, ಏನಾದರೂ ಬೇಕೇನೆ ಜ್ಯೂಸ್ ಗೀಸ್ ಅಂದರೆ ನಮ್ಮ ಅಕ್ಕ ಏನೂ ಬೇಡ. ಸರಿ TTಗೆ ಬಂದು ಫ್ಯಾನ್ ಸ್ವಲ್ಪ ತಿಂದರೆ ಅದು ಸ್ವಲ್ಪ ಟಯರ್ಡ್ನೆಸ್ ಕಮ್ಮಿ ಆಗುತ್ತೆ. ಮತ್ತು ಸಿಕ್ಕಾಪಟ್ಟೆ ಬಿಸಿಲು. ಬ್ಯಾಂಗ್ಳೂರ್ ಕ್ಲೈಮೇಟ್ ಕಂಪೇರ್ ಮಾಡಿದೆ, ಬ್ಯಾಂಗ್ಳೂರಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ, ಚಳಿ ಇರುತ್ತೆ, ಅಲ್ಲಿ ಏನೂ ಇಲ್ಲ, ಫುಲ್ ಬಿಸಿಲು. ಸರಿ ಅಂತ TT ಹಂಗೆ ತೆಗೆದುಕೊಂಡಿದ್ರೆ ನೋಡಿದ್ರೆ ಕತೆ ಬಂದುಬಿಡ್ತು. ನಮಗೊಂಥರ ಭಯ, TT ಹತ್ರನೇ ಬಂದುಬಿಡ್ತಲ್ಲ. ನೆಕ್ಸ್ಟ್ ನಾವು ಬಂದಿರೋ ಪ್ಲೇಸ್ ಬಂದು ಗಗನಚುಕ್ಕಿಗೆ ಬಂದಿದ್ದೀವಿ. ನಿಜವಾಗ್ಲೂ ಗಗನಚುಕ್ಕಿ ವ್ಯೂ ಹೆಂಗಿದೆ ಅಂತ ನಾನು ಇದುವರೆಗೂ ನೋಡಿಲ್ಲ. ಸೊ ನಿಮಗೂ ತೋರಿಸೋಣ ಅಂತಿದ್ದೀನಿ. ಫಸ್ಟ್ ಟೈಮ್ ನಾನು ಆ ಪ್ಲೇಸ್ಗೆಲ್ಲ ಹೋಗಿರೋದು. ಇಲ್ಲಿ ಬಂದುಬಿಟ್ಟು ನಾನು ಝೂಮ್ ಮಾಡ್ತಾಯಿದ್ದೀನಲ್ಲ, ಅಲ್ಲಿ ಮಕ್ಕಳಿಗೆ ಕೂಡ ಆಟ ಆಡೋಕ್ಕೆ ಪ್ಲೇಸ್ ಮಾಡಿದ್ರು. ಸೊ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮಕ್ಳಿಗಂತೂ. ವ್ಯೂ ಹಿಂಗಿತ್ತು. ಇಲ್ಲಿ ಯಾರೋ ಕೋತಿಗಳಿಗೂ ತಿನ್ನಿಸ್ತಾ ಇದ್ದಾರೆ. ನಿಜ, ಕೋತಿಗಳಿಗೆ ತಿನ್ನಿಸೋದಕ್ಕೂ ನಿಜವಾಗ್ಲೂ ಒಳ್ಳೆ ಮನಸ್ಸು ಬೇಕು ಅಂತ ಹೇಳ್ತೀನಿ. ಇದು ದೂರದಿಂದ ಜಲಪಾತ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆ್ಯಕ್ಚುಲಿ ದೂರದಿಂದ ನೋಡಿದ್ರೇ ನೀರು ಸ್ವಲ್ಪ ಕಮ್ಮಿಯಾಗಿರೋ ಥರ ಇದೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಆಮೇಲೆ ಇಲ್ಲಿ ಫುಡ್ಸ್ ಅಲೋ ಇಲ್ಲ, ಒಳಗೆ ತೊಗೊಂಡೋಗ್ಬಾರ್ದು, ಆಚೆನೇ ತಿನ್ಕೊಬೇಕು. ಅದಕ್ಕೆ ನಾನು ಬೇಗ ಬೇಗ ತಿಂತಾಯಿದ್ದೆ, ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದಾಳೆ ನಮ್ಮಕ್ಕ.
ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ ಜಲಪಾತದ ಹತ್ರಕ್ಕೆ. ಸೊ ನಿಜವಾಗ್ತಾ ಇದೆಲ್ಲ ಪ್ಲೇಸ್ ಬಂದ್ಬಿಟ್ಟು ಇದೇ ಬಂದ್ಬಿಟ್ಟು ಗಗನಚುಕ್ಕಿ ಮತ್ತು ಬಾರಚುಕ್ಕಿ ವೀವ್ ನೋಡಿ ಎಷ್ಟು ರೀಲಿ ತುಂಬ ಬ್ಯೂಟಿಫುಲ್ ಆಗಿದೆ ವೀವ್. ನಿಮಗೆ ಮೆಂಟಲಿ ಸ್ಟ್ರೆಸ್ ಇದ್ದರೆ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ರೀಡ್. ಸೊ ಪ್ಲೇಸ್ನ ನೋಡ್ತಾ ಇರ್ಬೋದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮೈಂಡ್ ರಿಲೀಫ್ಗೆ, ಪೀಸ್ಫುಲ್ ಮೈಂಡ್ಗೆ ಎಲ್ಲಿ ಬರ್ಬೋದು, ಸ್ಟ್ರೆಸ್ ಬಸ್ಟರ್ ಮಾಡ್ಕೊಳ್ಳೋಕ್ಕೆ ಈ ಥರ ಪ್ಲೇಸಿಗೆ ನೀವು ವಿಸಿಟ್ ಕೊಡ್ಬೋದು. ಓಕೆನಾ? ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಜಲಪಾತ ಹಿಂಗಿದೆ. ಸೊ ನಾನು ಅಲ್ಲೋಗಿ ಒಂದು ರೀಲ್ಸ್ ಎಲ್ಲ ಮಾಡ್ಕೊಂಡು, ಜಲಪಾತ ಇನ್ನೂ ಸ್ವಲ್ಪ ನೀರು ಬಂದಿದ್ದರೆ ಜಾಸ್ತಿ ಚೆನ್ನಾಗಿರ್ತಾಯಿತ್ತು. ಡಬಲ್ ಸೈಡೆಡ್ ಇತ್ತು, ನಾನು ಒನ್ಲಿ ಒನ್ ಸೈಡ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಜಲಪಾತದ ನೋಡ್ಕೊಂಡು ಬೇರೆ ಪ್ಲೇಸಿಗೆ ಹೊರಟಿದ್ದೀವಿ. ಬಟ್ ನನಗೆ ಮಾತ್ರ ನಿಜವಾಗ್ಲೂ ಜಲಪಾತ ಚೆನ್ನಾಗಿ ಇಷ್ಟ ಆಯಿತು. ಇಲ್ಲೊಂದು ತಾತ ಇದ್ದರು, ತುಂಬ ಬಿಸಿಲಲ್ಲಿ ಕೂತಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಪರ್ಚೇಸ್ ಮಾಡಿಕೊಂಡು. ನೆಕ್ಸ್ಟ್ ನಾನು ಇಲ್ಲೊಂದು ರೀಲ್ ಮಾಡಿದ್ದೀನಿ, ನಮ್ಮ ಫೇಮಸ್ ಕನ್ನಡ ಸಾಂಗ್, ಬಟ್ ಹಳೆ ಸಾಂಗ್. ಯಾವ ಸಾಂಗ್ ಅಂತ ನೀವೇ ಗೆಸ್ ಮಾಡಿ ಆಯಿತಾ? ಕಮೆಂಟಲ್ಲಿ ತಿಳಿಸಿ ನನಗೆ ಆ ಸಾಂಗ್ ಯಾವ್ದು ಮಾಡಿರ್ತೀನಿ ಅಂತ ನಾನು ನನ್ನ ಆ್ಯಕ್ಷನ್ಸ್ ಮೇಲೆ. ನೆಕ್ಸ್ಟ್ ನಾವು ಫುಡ್ಡೆಲ್ಲ ಕುಕ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ಆಮೇಲೆ ಏನೇನಾಯಿತು, ಯಾವ್ಯಾವ ಪ್ಲೇಸಿಗೆ ಬಂದಿದ್ದು. ಸೊ ಈಗ ನಮ್ಮ ವ್ಲಾಗ್ ಮುಗೀತು, ನೈಟ್ ಆಯಿತು. ಸೊ ಮನೆ ಕಡೆ ಹೊರಟಿದ್ದೀವಿ. ಒಂದು ಲೈಟಿಂಗ್ ಸೆಟಪ್ ಕಟ್ಟಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ದ ಎಂಡ್ ಆಫ್ ದ ಡೇಗೆ ಬಂದಿದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಡೇ ಮಾತ್ರ. ಬಿಕಾಸ್ ಫಸ್ಟ್ ಟೈಮ್ ಬರ್ಡೇ ಎಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು. ತುಂಬ ಪ್ಲೇಸಸ್ಗೆ ಹೋದ್ವಿ. ಸೊ ನಿಮಗೆಲ್ಲ ಪ್ಲೇಸಸ್ದು ವಿಡಿಯೋ ನೋಡಬೇಕು ಅನಿಸಿದೆ, ಪಾರ್ಟ್ 2ನ ಮರಿದಿರ ನೋಡಿ. ಐ ಹೋಪ್ ಯು ಆಲ್ ವಿಲ್ ಎಂಜಾಯ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.